ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಸಪನ. ಭಾರತೀಯ ಜೈಲುಗಳಲ್ಲಿಯ 75.54% ಕೈದಿಗಳು ವಿಚಾರಣಾಧೀನರಾಗಿದ್ದಾರೆ ಅಂತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿ ತಿಳಿಸಿದೆ. ವಿಚಾರಣಾಧೀನ ಕೈದಿಗಳ ಪರಿಶೀಲನಾ ಸಮಿತಿಗಳ ಕಾರ್ಯನಿರ್ವಹಣೆಯ ಕುರಿತು ಈ ವರದಿ ತಿಳಿಸಿದೆ. 87% ಬಿಹಾರ, 86% ನಾಗಾಲ್ಯಾಂಡ್, ಹಾಗೇನೆ ದಾದ್ರಾ ಮತ್ತು ನಗರ ಹವೇಲಿ, 100%, ದಿಯು ಮತ್ತು ದಮನ್ 100%, ಹಾಗೇನೆ ಜಮ್ಮು ಕಾಶ್ಮೀರ 96.7% ದಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಣಾಧೀನ ಕೈದಿಗಳಿದ್ದಾರೆ. ತಮಿಳುನಾಡಿನ ಜೈಲುಗಳಲ್ಲಿ 68.69% ಅಂತ ವರದಿ ತಿಳಿಸುತ್ತೆ. ಶಿಕ್ಷೆಗೆ ಒಳಗಾದವರಿಗೆ ಹೋಲಿಕೆ ಮಾಡಿದ್ರೆ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ ಅಂತ ವರದಿ ಎತ್ತಿ ತೋರಿಸುತ್ತೆ. ಜೈಲುಗಳು ವಿಚಾರಣಾಧೀನ ಕೈದಿಗಳಿಂದ ತುಂಬಿದೆ ಅಂತ 2022ರ ನ್ಯಾಯಮೂರ್ತಿ ಅಮಿತಾವ್ ರಾಯ್ ಸಮಿತಿಯ ಜೈಲು ಸುಧಾರಣೆಗಳ ಕುರಿತ ವರದಿ ಮಾಹಿತಿ ನೀಡಿತ್ತು. ಜುಜುಬಿ ಅಪರಾಧಗಳು ಮತ್ತು 5 ವರ್ಷ ಅಥವಾ ಹೆಚ್ಚಿನ ಅವಧಿಯಿಂದ ಬಾಕಿ ಉಳಿದಿರೋ ಪ್ರಕರಣಗಳ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಸಮಿತಿ ತನ್ನ ವರದಿಯಲ್ಲಿ ಒತ್ತಿ ಹೇಳಿತ್ತು. ಬಾಕಿ ಉಳಿದಿರುವ ಪ್ರಕರಣಗಳನ್ನು ನಿಯಮಿತವಾಗಿ ವಿಚಾರಣೆ ನಡೆಸುವಂತೆ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳ ನ್ಯಾಯಾಧೀಶರಿಗೆ ನಿರ್ದೇಶನವನ್ನು ನೀಡಬೇಕು ಅಂತ ವರದಿ ಶಿಫಾರಸನ್ನ ಮಾಡಿತ್ತು. ಭಾರತೀಯ ಜೈಲುಗಳಲ್ಲಿನ ಕೈದಿಗಳಲ್ಲಿ 75.54% ಮಂದಿ ವಿಚಾರಣಾಧೀನ ಕೈದಿಗಳಾಗಿರೋದು ಗಂಭೀರ ಚಿಂತೆಗೆ ಕಾರಣ ಆಗಿದೆ. ಅಂದರೆ ಜೈಲಿನಲ್ಲಿ ಇರೋ 4 ಜನರಲ್ಲಿ 3 ತಮ್ಮ ವಿರುದ್ಧದ ಪ್ರಕರಣಕ್ಕೆ ಇನ್ನೂ ತೀರ್ಪು ಸಿಗದೆ ವರ್ಷಗಳ ಕಾಲ ಬಂಧನದಲ್ಲಿ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳುತ್ತೆ. ಇದು ನ್ಯಾಯ ವಿಳಂಬದ ಭೀಕರ ಚಿತ್ರಣವನ್ನ ತೋರಿಸುತ್ತೆ. ವಿಚಾರಣಾಧೀನ ಕೈದಿಗಳ ಬಹುಪಾಲು ಮಂದಿ ಆರ್ಥಿಕವಾಗಿ ಹಿಂದುಳಿದಿರೋರು, ಅಶಿಕ್ಷಿತರು ಹಾಗೂ ಕಾನೂನು ಅರಿವಿನ ಕೊರತೆಯುಳ್ಳವರಾಗಿದ್ದಾರೆ. ಜಾಮೀನನ್ನು ಪಡೆಯೋದಕ್ಕೆ ಸಾಧ್ಯ ಆಗದೇ ಇರೋದು, ಸಮರ್ಪಕ ಕಾನೂನು ನೆರವು ಲಭ್ಯ ಆಗದೇ ಇರೋದು, ಹಾಗೆಯೇ ಪ್ರಕರಣಗಳ ವಿಚಾರಣೆ ವರ್ಷಾನುಗಟ್ಟಲೆ ವಿಳಂಬ ಆಗ್ತಾ ಇರೋದು ಇವರ ಜೈಲು ವಾಸಕ್ಕೆ ಪ್ರಮುಖ ಕಾರಣ ಆಗಿದೆ. ಸಣ್ಣ ಹಾಗೆಯೇ ಕ್ಷುಲ್ಲಕ ಅಪರಾಧಗಳಿಗೂ ಜನರು ದೀರ್ಘಕಾಲ ಜೈಲಿನಲ್ಲಿ ಉಳಿಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸ್ಥಿತಿ ಕೇವಲ ಮಾನವ ಹಕ್ಕುಗಳ ಉಲ್ಲಂಘನೆ ಅಷ್ಟೇ ಅಲ್ಲದೆ ಜೈಲುಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಜೈಲುಗಳಲ್ಲಿ ಆರೋಗ್ಯ ಸಮಸ್ಯೆಗಳು, ಮೂಲ ಸೌಕರ್ಯಗಳ ಕೊರತೆ, ಹಾಗೆಯೇ ಪುನರ್ವಸತಿ ಕಾರ್ಯಕ್ರಮಗಳ ವಿಫಲತೆಗೆ ವಿಚಾರಣಾಧೀನ ಕೈದಿಗಳ ಹೆಚ್ಚಳ ಪ್ರಮುಖ ಕಾರಣ ಆಗಿದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ಭಾರ, ನ್ಯಾಯಾಧೀಶರ ಕೊರತೆ ಮತ್ತು ತನಿಖಾ ಸಂಸ್ಥೆಗಳ ದೌರ್ಬಲ್ಯಗಳು ಈ ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸ್ತಾ ಇದೆ. ವಿಚಾರಣಾಧೀನ ಕೈದಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ತ್ವರಿತ ವಿಚಾರಣೆ, ಜಾಮೀನು ನೀತಿಗಳ ಸುಧಾರಣೆ, ಕಾನೂನು ಸಹಾಯ ವ್ಯವಸ್ಥೆಯ ಬಲವರ್ಧನೆ, ಹಾಗೆಯೇ ಪರ್ಯಾಯ ಶಿಕ್ಷಾ ವ್ಯವಸ್ಥೆಗಳ ಅನುಷ್ಠಾನ ಅತ್ಯವಶ್ಯಕ ಆಗಿದೆ. ನ್ಯಾಯ ವಿಳಂಬನೆ, ನ್ಯಾಯ ನಿರಾಕರಣೆ ಅನ್ನೋ ಮಾತು ಇಲ್ಲಿ ಅಕ್ಷರಶಃ ಸತ್ಯ ಆಗ್ತಾ ಇದೆ. ನ್ಯಾಯ ವ್ಯವಸ್ಥೆ ತಕ್ಷಣವೇ ಆತ್ಮ ಪರಿಶೀಲನೆಯನ್ನ ಮಾಡಿಕೊಂಡು ಮಾನವೀಯ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನು ರಕ್ಷಣೆ ಮಾಡುವತ್ತ ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.